ಕೊಟ್ಟರೆ ಹೌದು ಸ್ಟಡಿ ಮಾಡಿಕೊಡ್ತಾರೆ, ಸೈನ್ ಮಾಡಿಕೊಡ್ತಾರೆ. ಯಾರು ಕೊಟ್ಟರು? ಪ್ರತೀಕ್ ಅಂತ ಹೊಡೆದಾರೆ ಸರ್. ಎಲ್ಲಿದೆ ಸರಿ ಪ್ರತೀಕ್ ಕರಿ. ಒಬ್ಬೊಬ್ಬರು ಇಷ್ಟೊಂದು ಬರ್ತಾರೆ ಕರೋನಾ ವ್ಯಾಪಾರದಲ್ಲಿ ಪೂರ ಗೆಲ್ಸ್ತೀವಿ ಅವ್ರಿಗೆ ಮಾರ ಟ್ರೈನ್ ಕೊಟ್ಟು ಮಧ್ಯಾಹ್ನ ಹೇಳಿದ್ರು ಮಾಡಿದ್ರು ಹೇಳಿದ್ರು. ಹಾನಿಗೊಂಡಂಥ ಮಳೆ ಹಾನಿಯಿಂದ ಅನೇಕ ಮನೆಗಳು ಕುಸಿತ ಆಗಿದೆ, ಭಾಗಶಃ ಹಾನಿಯಾಗಿದೆ. ಇದರಿಂದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಳೆದ ಜೂನ್ದಿಂದ ಪ್ರಾರಂಭವಾದಂಥ ಮಳೆಯಿಂದ ಇಡೀ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಮನೆಗಳು ಹಾನಿಯಾಗಿದೆ. ಸುಮಾರು 172 ಮನೆ, 211 ಮನೆ ಭಾಗಶಃ ಹಾನಿಯಾಗಿದೆ, ನೀರು ಹೋಗಿತ್ತು ಮತ್ತು ಮನೆ ಕುಸಿತ ಆಗಿದೆ. ಇವರೆಲ್ಲರಿಗೂ ಇಷ್ಟೊತ್ತಿಗೆ ಪರಿಹಾರವನ್ನು ಕೊಡಬೇಕಾಗಿತ್ತು. ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾದಳದಲ್ಲಿದ್ದಾಗ ಸಾಮಾನ್ಯ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ನೀರು ಹೋಗಿದವರಿಗೆ 10,000 ರೂಪಾಯಿಯನ್ನು ನಾವೆಲ್ಲ ಕೊಟ್ಟಿದ್ವಿ. ಸುಮಾರು ನನ್ನ ಕ್ಷೇತ್ರದಲ್ಲಿ ಕುಮಟಾ ಮತ್ತು ಹೊನ್ನಾವರ ಮತದಾರ ಕ್ಷೇತ್ರದಲ್ಲಿ 2 ವರ್ಷ ಮಳೆ ಹಾನಿಗೊಂಡಂಥ ನೀರು ಹೋಗಿದಂಥವರಿಗೆ ಅಂದಾಜು 3,000 ಮನೆಗಳಿಗೆ 10,000 ರೂಪಾಯಿಯಂತೆ ಅವರಿಗೆಲ್ಲರಿಗೂ DBT ಮೂಲಕ ಭರಣವನ್ನು ಮಾಡಿಸಿದ್ವಿ ಮತ್ತು ಸಂಪೂರ್ಣ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ವಿ. ಭಾಗಶಃ ಮನೆ ದುರಸ್ತಿಗೆ 95,000 ರೂಪಾಯಿಯನ್ನು DBT ಮೂಲಕ ಅವರಿಗೆ ಜಮಾ ಮಾಡಿದ್ವಿ. ಸತತ 2 ವರ್ಷ ಬಂದಂಥ ಮಳೆಯಿಂದ ಪ್ರತಿ ವರ್ಷ 3,000 6,000 ಫಲಾನುಭವಿಗಳಿಗೆ ಹಣ ಜಮಾ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಕುಮಟಾ ತಾಲೂಕಿನಲ್ಲಿ ಕೇವಲ 34 ಜನರಿಗೆ ಮಾತ್ರ ಜಮಾ ಆಗಿದೆ. ಉಳಿದವರಿಗೆ 5,000 ರೂಪಾಯಿ, 5,000 ಚಿಲ್ಲರೆ 34 ಜನರಿಗೆ ಮನೆ ನೀರು ಹೋಗಿದವರಿಗೆ ಜಮಾ ಮಾಡಿದ್ದಾರೆ. ಉಳಿಗೆ ಜಮಾ ಮಾಡಬೇಕಾಗಿತ್ತು, ಆದರೆ ನಮ್ಮ ಜಿಲ್ಲಾ ಆಡಳಿತ ವಿಫಲವಾಗಿದೆ ಅಂತ ಇಲ್ಲಿ ಕುಮಟಾದಲ್ಲಿ ತಹಶೀಲ್ದಾರ್ ಇಲ್ಲದೆ ಇರೋದ್ರಿಂದ, ಖಾಯಂ ತಹಶೀಲ್ದಾರ್ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳಿಂದ ಕನಿಷ್ಠ 5,000 ರೂಪಾಯಿ ಕೊಡುವುದನ್ನು ಸಹ ಇವರು ಇನ್ನೂ ಜಮಾ ಮಾಡಿಲ್ಲ. ಸರ್ಕಾರ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನವ್ರು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು. ಒಂದು ಕಡೆ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರವ್ರು ಹೇಳ್ತಾ ಇದ್ದಾರೆ, ಜನಪ್ರಿಯತೆ ಸಹಿಸದೆ ಸರ್ಕಾರ ಅಸ್ಥಿರಕ್ಕೆ ಹುನ್ನಾರ ಅನ್ನುವಂಥದ್ದನ್ನು. ಇವರು ಏನು ದಂಡು ಕಡಿದು ಹಾಕಿದ್ದಾರೆ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂಥದ್ದು.
ನಮ್ಮ ಸರ್ಕಾರ ಇದ್ದವಾಗ ಏನು ಮಾಡಿದ್ವಿ, ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಇವರ ಜನಪ್ರಿಯತೆ ಯಾವುದರಲ್ಲಿ ಅನ್ನುವಂಥದ್ದನ್ನು ಅವರು ಬಹಿರಂಗಪಡಿಸಬೇಕು ಅನ್ನುವಂಥದ್ದನ್ನು. ಬಡವರಿಗೆ ಕೊಡಬೇಕಾದಂಥ ಹಣ ಕೊಡ್ತಾ ಇಲ್ಲ, ರಿಪೇರಿ ಕೊಡ್ತಾ ಇಲ್ಲ. ನಾವು ತಿಳಿದಿದ್ವಿ ಹಿಂದಿನ ಸರ್ಕಾರ 10,000 ರೂಪಾಯಿ ನೀರು ಹಬ್ಬದವ್ರಿಗೆ ಕೊಟ್ಟರೆ ಇವ್ರು 20,000 ರೂಪಾಯಿ ಕೊಡ್ಬೋದು ಸರ್ಕಾರ ಅಂತ. ಆದರೆ 5,000 ರೂಪಾಯಿನೂ ಜಮಾ ಮಾಡಲಿಲ್ಲ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಅವ್ಯವಸ್ಥೆ ಆಗರ ಆಗ್ತಾ ಇದೆ ಅನ್ನುವಂಥದ್ದು. ತಹಶೀಲ್ದಾರರನ್ನು ತರಲಿಕ್ಕೆ ಇವ್ರ ಹತ್ರ ಆಗ್ತಾ ಇಲ್ಲ ಅಂತ ಹೇಳಿದರೆ ಇವ್ರ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದನ್ನು. ಒಂದು ತಾಲೂಕು ಸುಭದ್ರವಾಗಿ ನಡೀಬೇಕಾದ್ರೆ ತಹಶೀಲ್ದಾರ್ ಅವಶ್ಯಕತೆ ತೀರಾ ಅವಶ್ಯಕತೆ ಇರ್ತದೆ. ತಹಶೀಲ್ದಾರರನ್ನು ತರಲಿಕ್ಕೆ ಆಗ್ತಾ ಇಲ್ಲ. ನಾವು ಮೂಡೋದ ಬಗ್ಗೆ ನೋಡಿ, ತಹಶೀಲ್ದಾರ್ ಯಾರೇ ಬಂದು 3 ವರ್ಷ ಇರಬೇಕು ಅನ್ನೋದು ತಿಳಿದಿರ್ತದೆ. 3 ವರ್ಷ ಇರ್ತಿರೋ ಒಂದು ಎಲೆಕ್ಷನ್ ಹಾಗೆ ಹಾಗೆ ನೋಡಿ ಪಾಪ ಸರ್ಕಾರ ವಿಲೇಜ್ ಫಾರೆಸ್ಟ್ ಅವರು ಒಂದು 13 ವರ್ಷದಿಂದ ಎಲೆಕ್ಷನ್ ಆಗ್ತಾ ಇದೆ. ಯಾವುದು ಮಾಡಿರಲಿಲ್ಲ. ಎಲೆಕ್ಷನ್ ಮಾಡಿಸಿ ಸಿಂಪಲ್ ಒಂದು ದಿವಸ ಹೋಗಿ ಅವರು ಇದು ಮಾಡಿ ಯುನಾನಿಮಸ್ ಆಗಿ ಸಂಪೂರ್ಣ ಮನೆ ಕಳ್ಕೊಂಡವರಿಗೆ ಹಣ ಇಲ್ಲಿ ತನಕನೂ ಕೊಟ್ಟಿಲ್ಲ. ಜನ ಸಹಿಸ್ಕೊಂಡಿದ್ದಾರೆ. ಮತ್ತು ಸರ್ವಿಸ್ ಕೊಡಲಿಕ್ಕೆ ಬೇಕಾದಂಥ ಪ್ರಮುಖ ಸಿಬ್ಬಂದಿಗಳು, ಅಧಿಕಾರಿಗಳು ಈಗ ಇಲ್ಲಿ ಕೊರತೆ ಆಲ್ರೆಡಿ ಇದೆ. ಆದರೂ ಇಲ್ಲಿಂದ ಬೇರೆ ಕಡೆಗೆ ಚಾರ್ಜ್ ಕೊಡ್ತಾರೆ. ಆದರೆ ಬೇರೆ ಕಡೆಯವ್ರಿಗೆ ಚಾರ್ಜ್ ಕೊಟ್ಟು ತರಲಿಕ್ಕೆ ಏನಿಲ್ಲ. ವಿಶೇಷವಾಗಿ ಅದೊಂದು ಆರೋಪ ಇದೆ, BJP ಶಾಸಕರು ಇರುವಲ್ಲೇ ಅದನ್ನು ಮಾಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ ಇರುವಲ್ಲಿಗೆ ತಗೊಂಡೋಗಿ ಚಾರ್ಜ್ ಕೊಡ್ತಾರೆ ಅಂತ ಉದಾಹರಣೆಗಳು ನಮ್ಮ ಕುಮಟಾ ತಾಲೂಕಿನಲ್ಲೂ ಆಗಿದೆ. ನಾವು ನಮ್ಮಿಂದ ಹೇಗೆ ವಿಫಲ ಆಗೋದಿಲ್ಲಲ್ಲ, ಅವ್ರ ಸರ್ಕಾರದ್ದೇ ಇದು ಜವಾಬ್ದಾರಿ ಅದು ಕೊಡುವಂಥದ್ದು. ಅಲ್ಲ ಕೊಡದೇ ಇದ್ದರೆ ಈಗ ನಿಮ್ಗೆ ಅದು ಗಮನಕ್ಕೆ ಬಂದಾಗ ನೀವು ಅದಕ್ಕೆ ಏನು ಮಾಡ್ತೀರಿ? ಯಾವ ಥರ ಅದನ್ನು ತಡಿಲಿಕ್ಕೆ ಸಾಧ್ಯ ಇದೆ? ನಾವೀಗ ಅದನ್ನು ಅಧಿವೇಶನದಲ್ಲೇ ಅದನ್ನು ಮಾತಾಡ್ಬೇಕು. ಈಗ ಮತ್ತೆ ಅಧಿವೇಶನ ಕಳೆದಾಗಲೇ ಅದರ ಬಗ್ಗೆ ಮಾತಾಡಿ ಅವ್ರ ಗಮನವನ್ನು ಸೆಳೆಯಿರಿ. ಅಲ್ಲ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀವು ಇದ್ರ ಬಗ್ಗೆ ಮಾತಾಡಿದ್ರೆ ಅಥವಾ DC ಅವರಿಗೆ ಇಲ್ಲ, ಅದಕ್ಕೆ ಈಗ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ನಿಮಗೆ ಅದರ ಬಗ್ಗೆನೇ. ಕುಮಟಾ ತಾಲೂಕಿನಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ, ತಹಶೀಲ್ದಾರ್ ಇಲ್ಲದೆ, ಇದು ಸರ್ಕಾರನೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಅದನ್ನೇ ಬರೀರಿ ನೀವು ಅಷ್ಟೇ. ಆಮೇಲೆ ಮಾತಾಡುವ, ಪತ್ರಿಕೆಯಲ್ಲಿ ಬರಲಿ. ಮಾತಾಡ್ತಿದ್ರೆ ಹಾಂ, ಉಸ್ತುವಾರಿ ಸಚಿವರ ಗಮನಕ್ಕೂ ನಾನು ಇದನ್ನು ತರ್ತೇನೆ ಅನ್ನೋ. DC ಉಸ್ತುವಾರಿ ಹೌದು. ಅಲ್ಲಿ